ಹಲೋ ಎವ್ರಿವಾನ್, ವೆಲ್ಕಮ್ ಟು ನಮ್ಮನೆ ಅಡುಗೆ ಚಾನೆಲ್. ಇವತ್ತು ನಾವು ಉತ್ತರ ಕರ್ನಾಟಕ ಶೈಲಿಯ ಮಡಿಕೆ ಕಾಳು ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ. ಇದು ತುಂಬ ಹೆಲ್ದಿ ಮತ್ತು ಟೇಸ್ಟಿ ಕೂಡ ಆಗಿರುತ್ತೆ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಸಣ್ಣದಾಗಿ ಕೊಚ್ಚಿಟ್ಕೊಂಡಿರೋ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೂ ಟೊಮ್ಯಾಟೊ, 8 ಹಸಿಮೆಣಸಿನಕಾಯಿ, 1 ಇಡೀ ಬೆಳ್ಳುಳ್ಳಿ ಹಾಗೂ ನಿನ್ನೆ ರಾತ್ರಿ ನೆನೆಸಿ ಮೊಳಕೆ ಹೊಡೆದಿರುವಂಥ ಮಡಿಕೆ ಕಾಳು. ನೋಡಿ ಹೇಗಿದೆ ಅಂತ. ನೆಕ್ಸ್ಟ್ ಇದಕ್ಕೆ ಸಾಸಿವೆ, ಜೀರಿಗೆ, ಇಂಗು ಹಾಗೂ 1 ಸ್ಪೂನ್ ಅರಿಶಿನ ಪುಡಿ. ಈಗ ನಾನು ಹಸಿಮೆಣಸಿನಕಾಯಿ ಹಾಗೂ ಬೆಳ್ಳುಳ್ಳಿಯನ್ನು ಕುಟ್ಕೋತಿದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಕುಟ್ಕೋಬೇಕು. ಈಗ ಒಂದು ಪಾತ್ರೆಯಲ್ಲಿ ಆಯಿಲನ್ನು 4 ಸ್ಪೂನ್ ಆಯಿಲ್ ತಗೊಂಡು ಅದಕ್ಕೆ ಸಾಸಿವೆ ಚಟಪಟ ಆದಮೇಲೆ ಜೀರಿಗೆ ಸೇರಿಸ್ಕೊತಿದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ಕೊಚ್ಚಿಟ್ಕೊಂಡಿರೋ ಈರುಳ್ಳಿನ ಸೇರಿಸ್ತಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಕಂದು ಬಣ್ಣ ಬರುವವರೆಗೂ. ಈಗ ನಾನು ಕೊಚ್ಚಿಟ್ಕೊಂಡಿರೋ ಟೊಮ್ಯಾಟೋನ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಈಗ ಕುಟ್ಟಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿಯನ್ನು ಸೇರಿಸ್ತಿದ್ದೀನಿ. ಸ್ವಲ್ಪ ಘಾಟ್ ಬರುತ್ತೆ ಇದು. ಫ್ರೈ ಆದಮೇಲೆ ಚೆನ್ನಾಗಾಗುತ್ತೆ. ಇದು ಮಡಿಕೆ ಕಾಳಿಗೆ ತುಂಬ ಟೇಸ್ಟನ್ನು ಕೊಡುತ್ತೆ. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ತುಂಬ ಅದಕ್ಕೆ ಹೊಂದ್ಕೊಳ್ಳುತ್ತೆ ಇದು. ನೋಡಿ, ನಂತರ 1 ಸ್ಪೂನ್ ಅರಿಶಿನ ಪುಡಿಯನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಹಾಗೂ ಇಂಗನ್ನು ಕೂಡ ಸೇರಿಸ್ಕೊತಿದ್ದೀನಿ. ಚೆನ್ನಾಗೆಲ್ಲನ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು. ನೋಡಿ ಹೇಗೆ ಕಲರ್ಫುಲ್ಲಾಗಿ ಬಂದಿದೆ, ಹಾಗೆ ಹೆಲ್ದಿ ಕೂಡ. ಅರಿಶಿನ, ಬೆಳ್ಳುಳ್ಳಿ ಇವೆಲ್ಲ ನಾವು ಡೈಲಿ ಯೂಸ್ ಮಾಡಬೇಕು. ಟೊಮ್ಯಾಟೊ ಯಾವತ್ತೂ ಬೀಜ ತೆಗೆದು ಯೂಸ್ ಮಾಡಿ. ಈಗ ಮಡಿಕೆ ಕಾಳನ್ನು ಅದಕ್ಕೆ ಸೇರಿಸ್ಕೊತಿದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಮಡಿಕೆ ಕಾಳನ್ನು ಸ್ವಲ್ಪ ಹೊತ್ತು ಆಯಿಲಲ್ಲಿ ಫ್ರೈ ಮಾಡಲಿಕ್ಕೆ ಬಿಡಬೇಕು. ಫ್ರೈ ಆದಮೇಲೆ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಇದಾದಮೇಲೆ ನೀರನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೋಬೇಕು. ತುಂಬ ಟೇಸ್ಟಿ ಇರುತ್ತೆ. ಚಪಾತಿ ಜೊತೆ, ರೊಟ್ಟಿ ಜೊತೆ. ನೋಡಿ ಹೇಗೆ ಬಂದಿದೆ ಅಂತ. ಬೆಂದಿದೆ ಈಗ. ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಹುಬ್ಳಿ ಧಾರವಾಡ ಕಡೆ ಹೋದಾಗ ಬಸವೇಶ್ವರ ಖಾನಾವಳಿಯಲ್ಲಿ ಜೋಳದ ರೊಟ್ಟಿ ಜೊತೆ ಇದನ್ನೇ ಕೊಡ್ತಾರೆ. ಅವ್ರದ್ದು ಊಟದ ಶೈಲಿ ಅಂತೂ ತುಂಬ ಹೆಲ್ದಿ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಬೆಳಿಗ್ಗೆ ನೀವು ಚಪಾತಿ ಜೊತೆ, ರೊಟ್ಟಿ ಜೊತೆ, ಅನ್ನದ ಜೊತೆ, ದೋಸೆ ಜೊತೆ ಎಲ್ಲದ್ರ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಇದು ಹೆಸರು ಕಾಳು ಥರನೇ ಇರುತ್ತೆ, ಬಟ್ ಅದಲ್ಲ ಇದು. ಅದಕ್ಕಿಂತ ತುಂಬ ರುಚಿ ಇರುತ್ತೆ ಇದು. ನೋಡಿ ಹೇಗೆ ಬಂದಿದೆ. ತುಂಬ ಟೇಸ್ಟಿಯಾಗಿದೆ, ಹೆಲ್ದಿಯಾಗಿದೆ ಹಾಗೂ ನೋಡಲಿಕ್ಕೂ ಕೂಡ ತುಂಬ ಅಟ್ರಾಕ್ಟಿವ್ ಆಗಿದೆ. ನೋಡಿ ಹೇಗೆ ಬಂದಿದೆ. ನೋಡಿದ ಕೂಡಲೇ ತಿನ್ಬೇಕನ್ಸುತ್ತೆ. ನೋಡಿ ಎಷ್ಟು ಹದವಾಗಿ ಬೆಂದಿದೆ, ಅಷ್ಟು ಟೇಸ್ಟಿ ಕೂಡ, ಫ್ಲೇವರ್ ಕೂಡ, ಎರೋಮಾ ಕೂಡ
ನೋಡಿ ಹೇಗೆ ಬಂದಿದೆ. ಆ ಬೆಳ್ಳುಳ್ಳಿ ಅಂತೂ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಅದಕ್ಕೆ ತುಂಬ ಟೇಸ್ಟನ್ನು ಆ್ಯಡ್ ಮಾಡುತ್ತೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.